ವಿಕ್ರಮ್ ಸಿಂಹನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಮರಗಳ್ಳತನದ ಪ್ರಕರಣದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಎಫ್ಐಆರ್ ಅನ್ನ ಇದೇ ವಿಚಾರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ದಾಖಲಿಸಿದ್ರು. ಬೆಂಗಳೂರಿನ ಜಾರುಬಂಡೆ ಕಾವಲ್ನ ಅರಣ್ಯ ಘಟಕದಲ್ಲಿ ಸದ್ಯಕ್ಕೆ ವಿಕ್ರಮ್ ಸಿಂಹನನ್ನ ಇರಿಸಲಾಗಿದೆ. ಹೆಚ್ಚಿನ ವಿಚಾರಣೆಯನ್ನ ಮಾಡಲಾಗಿದೆ. ಮೊದಲು ವಶಕ್ಕೆ ಪಡೆದು ನಂತರ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಇತ್ತೀಚೆಗಷ್ಟೇ ಸಕಲೇಶಪುರದಲ್ಲಿ 120ಕ್ಕೂ ಹೆಚ್ಚು ಮರಗಳನ್ನ ಅವರು ಕಡ್ದಿದ್ದಾರೆ ಅನ್ನುವಂತಹ ಆರೋಪ ಬಂದಿತ್ತು. ಒಂದು ವಾರದಿಂದ ವ್ಯಾಪಕ ಚರ್ಚೆಯಲ್ಲಿ ಕೂಡ ಇತ್ತು. ಇನ್ಫ್ಯಾಕ್ಟ್ ಪ್ರತಾಪ್ ಸಿಂಹ ಅವರು ಹೇಳಿದ್ರು, 28 ಜನ ಎಂಪಿಗಳಿದ್ದಾರೆ, ನನ್ನನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ರು. ಆಮೇಲೆ ಒಂದು ವೇಳೆ ಬಂಧಿಸಿದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದಾಗ ಅವ್ರು ಹೇಳಿದಿಷ್ಟು, ರಾಜಕೀಯ ತಿರುವನ್ನ ಈ ಪ್ರಕರಣ ಪಡೆದುಕೊಳ್ತಾ ಇದೆ ಅನ್ನೋದು ಸ್ಪಷ್ಟ, ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಅಂತ ಹೇಳ್ತಾ ಇದ್ರು. ಎಲ್ಲಾ ಹೇಳಿಕೆಗಳ ಬೆನ್ನಲ್ಲೇ ವಿಕ್ರಮ್ ಸಿಂಹನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ತಲೆಮರೆಸಿಕೊಂಡಿದ್ದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಅನ್ನುವಂತಹ ವಿಚಾರವನ್ನ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ರು. ನಾವು ಹುಡುಕ್ತಾ ಇದ್ದೀವಿ, ಈ ವಿಚಾರವಾಗಿ ನಾವು ನೋಟಿಸ್ ಕೊಡೋ ಪ್ರಯತ್ನವನ್ನ ಕೂಡ ಮಾಡಿದ್ವಿ, ಬಟ್ ಪ್ರಕರಣ ಯಾವಾಗ ದಾಖಲಾಯಿತು ಆವಾಗ್ಲಿಂದ ಅಬ್ಸ್ಕಾಂಡಿಂಗ್ ಆಗಿದ್ರು ಅನ್ನುವಂತಹ ವಿಚಾರವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳೇ ಹೇಳಿದ್ದಾರೆ. ಪ್ರಕರಣದಲ್ಲಿ ಅಕ್ಯೂಸ್ಡ್ ಆಗಿದ್ದಂತಹ ವಿಕ್ರಮ್ ಸಿಂಹ ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ